ಗುಬ್ಬಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಜರುಗಿತು. ಸಭೆಯಲ್ಲಿ ತಾಲೂಕಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಬೆಸ್ಕಾಂ ಎಡಬ್ಲ್ಯೂ ಮತ್ತು ಎಸ್ಒ ಅಧಿಕಾರಿಗಳೊಂದಿಗೆ ಕುಡಿಯುವ ನೀರಿನ ಪೂರೈಕೆ ಮತ್ತು ನಿರಂತರ ಜ್ಯೋತಿ ಸಂಪರ್ಕದ ಕುರಿತು ಗ್ರಾಮ ಪಂಚಾಯತ್ ವಾರು ವಿವರವಾದ ಮಾಹಿತಿ ಪರಾಮರ್ಶಿಸಲಾಯಿತು. ಅದರಲ್ಲಿ ಯಾರು ರಿಲೀಸ್ ಮಾಡಬಾರ್ದು. ಅದು ಹೋಗ್ತವೆ ಇರ್ತಾರೆ, ಸುಮ್ಮನೆ ಆನ್ ಮಾಡಿಬಿಡ್ತೀರ. ಅವೆಲ್ಲ ಒಟ್ಟು ಇಟ್ಟಿದ್ದಾರೆ, ಮೇಂಟೈನ್ ಮಾಡ್ತಾರೆ. ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಅಭಾವ ಅಥವಾ ಸಮಸ್ಯೆ ಉಂಟಾದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. 16 ಸಮಸ್ಯಾತ್ಮಕ ಗ್ರಾಮಗಳ ಕುರಿತು ತಾಲೂಕಿನ ಕುಡಿಯುವ ನೀರಿನ ಅಭಾವವಿರುವ 16 ಗ್ರಾಮಗಳನ್ನು ಗುರುತಿಸಲಾಗಿದ್ದು, ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ನಿರ್ಧರಿಸಿದಂತೆ ಜಲಜೀವನ್ ಮಿಷನ್ ಯೋಜನೆಯಡಿ ಶೀಘ್ರವೇ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲು ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅಭಾವವಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಸಭೆಯಲ್ಲಿ ಸೂಚಿಸಲಾಯಿತು. ವರದಿ ಡಿ ಮಂಜುನಾಥ್, ಗುಬ್ಬಿ. ಈಗ ನಾವು 900 ಟನ್ನು ಬೀಜ ತರಿಸಿದ್ವಿ, ಸೀಡ್ಸ್. ಈಗ ಯಾವುದು ನಮ್ಮ ಇವರು ಒಕ್ಕೂಟದಿಂದ ಕೊಡ್ತಾ ಇದ್ದಾರೆ. ನಾವು ಮೊನ್ನೆ ಉಪಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದಾಗ ನಾವೇ ಪ್ರಸ್ತಾಪ ಮಾಡಿದ್ವಿ, ನಿಮ್ಮ ಸೀಡ್ಸ್ ಕೊಡಿ ಫಸ್ಟು, ಎಲ್ಲೂ ಸಿಗಲ್ಲ ಮೇವು, ನಾವು ಗೋಶಾಲೆಯೂ ತೆರೆಯೋಕ್ಕಾಗಲ್ಲ, ಅದರಿಂದ ಸೀಡ್ಸ್ ಕೊಡ್ತಕ್ಕಂಥದ್ದು ಮಾಡಿ ಹೇಳಿದ್ದು. ಅದಕ್ಕೀಗ ನಾವು 1200 ಕ್ವಿಂಟಾಲ್ ಕೇಳಿದ್ದು, 900 ಕ್ವಿಂಟಾಲ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ರೈತರಿಗೆ ಎಲ್ಲೆಲ್ಲಿ ನೀರಿನ ಸೋರ್ಸಸ್ ಇದೆಯೋ ಅಂಥ ರೈತರಿಗೆ ಹಂಚ್ತಕ್ಕಂಥದ್ದನ್ನ ಮಾಡ್ತಾಯಿದ್ವಿ. ಅವರೆಲ್ಲರೂ ದನಕರುಗಳು ಬೆಳೆಯಲಿಕ್ಕೆ ಮತ್ತು ಅದು ಹೆಚ್ಚಿಗೆ ಆದರೆ ನಾವು ಪರ್ಚೇಸ್ ಮಾಡಿ ಎಲ್ಲಿ ಯಾರ್ಯಾರಿಗೆ ಇರಲ್ವೋ ಬೆಳೆದಿರಲ್ವೋ ಅಂಥವ್ರಿಗೆ ಕೊಡ್ತಕ್ಕಂಥದ್ದನ್ನ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ.